ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಇವತ್ತೇನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಮೆಣಸು ಬೆಳ್ಳುಳ್ಳಿ ಸಾಂಬಾರು. ಒಂದೊಂದು ಕಡೆ ಒಂದೊಂದು ಥರ ಹೆಸರಿರುತ್ತಿದ್ದು, ನಮ್ಮ ಕಡೆ ಈ ಥರ ಕರೆಯೋದು. 1 kg ಅವರೆಕಾಳನ್ನ, ಹಸಿ ಅವರೆಕಾಳು ಸುಲಿದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಹಸಿರುಗೆ. ಮತ್ತು ಹಣೆ ಸೊಪ್ಪು, ಊರಲ್ಲಿ ರಾಗಿ ಪೈರ ಜೊತೆ ಬೆಳೆದಿರುತ್ತಲ್ಲ, ಆ ಹಣೆ ಸೊಪ್ಪಿದು. ಗೊತ್ತಿರುತ್ತೆ ಕೆಲವೊಬ್ಬರಿಗೆ, ಗೊತ್ತಿರಲ್ಲ. ತುಂಬಾ ಅದ್ಭುತವಾಗೈತೆ. ಇದಕ್ಕೆ ಬೇಕಾಗಿರೋಂಥ ಒಂದು 7-8ರಿಂದ ಬೆಳ್ಳುಳ್ಳಿ, ಒಂದು 7-8 ಹಸಿಮೆಣ್ಸಿನ್ಕಾಯಿ, ಒಂದು 3-4 ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡಿಲ್ಲ, ಪಾತ್ರೆಲಿ ಹಾಕ್ಕೊಂಡಿದ್ದೀನಿ. ನೀರು ಮಳ್ಳಕ್ಕೆ ಇಟ್ಟಿದ್ದೆ, ನೀರು ಮಳ್ತು. ಇವಾಗ ಅವರೆಕಾಳು ಏನು ಸುಲಿದಿಟ್ಕೊಂಡಿದ್ದೆ ಅದನ್ನ ತೊಳೆದು ಬೇಯಕ್ಕೆ ಹಾಕಿದೆ. ಅದರೊಳಗಡೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಳ್ತಾ ಇದೆ, ಬೆಂದಿದೆ. ಇವಾಗ ತುಂಬಾ ಅದ್ಭುತವಾಗಿ ಬೆಂದಿದೆ. ಯಾಕೆಂದರೆ ಹಸಿಕಾಳು ಅವಾಗ ತೊಗೊಂಡು ನಾವು ಸುಳಿದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಅಷ್ಟೇ ನೋಡಿ ಹಾಕ್ಕೊಳ್ಳಿ. ಉಪ್ಪು ಅವರೆಕಾಳಿಗೆ ಹಾಕಿದ್ದೆ ಸ್ವಲ್ಪ, ಅಂದರೆ ಈಗ ಸೊಪ್ಪು ಹಾಕಿದ್ಮೇಲೂ ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಯಾಕೆಂದರೆ ಎರಡಕ್ಕೂ ಉಪ್ಪು ಹತ್ತಬೇಕಲ್ವ, ಅದಕ್ಕೆ. ಕುಕ್ಕರಲ್ಲಿ ಹಾಕಿದ್ರೆ ಒಂದೇ ಸಲ ಹಾಕ್ಬಿಡ್ತೀವಿ. ಇದು ಪಾತ್ರೆಲಿ ಹಾಕಿರೋದ್ರಿಂದ ಸ್ವಲ್ಪ 2 ಸಲ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಆವಾಗಲೇ 1-2 ಹಾಕಿದ್ದೆ, ಈಗ 1-2 ಹಾಕ್ತಾಯಿದ್ದೀನಿ. ನನಗೆ ಖಾರ ಬೇಕು ಅನ್ನೋ ಅಷ್ಟು ನಾವು ತೊಗೊಂಡು ರುಬ್ಕೋಬೋದು. ಬೇಡ ಅಂದರೆ 2 ಎತ್ತಿಟ್ಕೊಂಡಿದ್ದು. ಖಾರ ಕಮ್ಮಿಗೆ ಆಗಿದೆ ಅನ್ನುವಾಗ ಸಾರು ಆದಮೇಲೆ ಕೂಡ ನಾವು ಕೈಯಲ್ಲಿ ಕಿವುಚ್ಕೋಬೋದು ಖಾರನ, ಚೆನ್ನಾಗಿರುತ್ತೆ. ನೋಡಿ, ಬೆಳ್ಳುಳ್ಳಿ, ಬೇಯಿಸಿರುವಂಥ ಹಸಿಮೆಣ್ಸಿನ್ಕಾಯಿ, ಮೆಣಸು, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೀರು ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ರುಬ್ಕೋಬೇಕು. ಇವಾಗ ರುಬ್ಕೊಂಡು ಎತ್ತಿಟ್ಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದ್ರ ಜೊತೆಗೆ ನಮಗೆ ಎಷ್ಟು ಕಾಳು ಬೇಕು, 1 ಸೌಟ್ ಕಾಳ ಇಲ್ಲ 2 ಸೌಟ್ ಕಾಳ, ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಮನೇಲಿ ಅಂದ್ಬಿಟ್ಟು ನೋಡಿ ಹಾಕ್ಕೊಂಡು ಇವಾಗ ರುಬ್ತಾಯಿದ್ದೀನಿ. ನೋಡಿ, ಸ್ವಲ್ಪ ತರ್ತರ್ಲಂಗೆ ಇರಲಿ, ತುಂಬ ಪೇಸ್ಟ್ ಥರ ನೈಸ್ ಬೇಡ. ತುಂಬ ಪೇಸ್ಟ್ ಥರ ನೈಸ್ ಆದರೆ ಚೆನ್ನಾಗಿರಲ್ಲ. ಇದು ಒಗ್ಗರಣೆ ಹಾಕಬಾರ್ದು ಈ ಸಾಂಬಾರನ್ನ. ಇದನ್ನು ಜಾರಿಂದ ತೆಗ್ದು ಒಂದು ಬಟ್ಲಿಗೆ ಹಾಕ್ಕೊಂಡು ರುಬ್ಬಿರೋ ಅಂಥದ್ದನ್ನ ನಾವೇನು ಕಾಳಿ ನೀರು ಇಟ್ಕೊಂಡಿದ್ವಿ ಅದನ್ನ ಸ್ವಲ್ಪನೇ ಹಾಕ್ಕೊಂಡು ಸೌಟಲ್ಲಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಅದು ಮಿಕ್ಸ್ ಮಾಡಾದಮೇಲೆ ಉಪ್ಪು ಬೇಕಾ ಏನು ಬೇಕು ಅಂದ್ಬಿಟ್ಟು ನೋಡಿಕೊಂಡು, ಉಪ್ಪು ಬೇಕು ಅಂದ್ರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲ ಖಾರ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ತೊಗೊಂಡು ತಿರ್ಗಾ ಸ್ವಲ್ಪ ಕೈಯಲ್ಲಿ ಕಿವುಚಿದ್ರೆ ಖಾರ ಸರಿ ಹೋಗುತ್ತೆ. ನೋಡಿ, ಸೆಪ್ಪೆ ನೀರಿತ್ತಲ್ವ ಅದನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಗಟ್ಟಿ ಐತೆ ಅಂತ ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ತುಂಬ ತೆಳ್ಳಗಾದರೆ ಮುದ್ದೆಗೆ ಅದು ಟೇಸ್ಟ್ ಸಿಗಲ್ಲ, ಅದಕ್ಕೆ ಮೀಡಿಯಮ್ಮಲ್ಲಿ ಕಲಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಮುದ್ದೆ ಮಾಡಿದ್ದೀನಿ ನಾನು, ತುಂಬಾ ಅದ್ಭುತವಾಗಿದೆ. ಕಾಳು ಕೂಡ ಅಷ್ಟೇ, ಕಾಳಿಗೂ ಒಗ್ಗರಣೆ ಹಾಕಬಾರ್ದು ಈ ಥರ ಸಾಂಬಾರಿಗೆ, ಮೆಣಸು ಬೆಳ್ಳುಳ್ಳಿ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಹಸಿ ಅವರೆಕಾಳು ಇದ್ದರೆ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ.